ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೇಗ ಅಂತಂದರೆ ಆಲ್ಮೋಸ್ಟು ಒಂದು 6 o'clock ಬೇಗನೆ ಎದ್ದಿದ್ದೆ. ನಮ್ಮಮ್ಮಂಗೆ ಸ್ವಲ್ಪ ಕಾಲು ಏಟಾಗಿ ತುಂಬಾ ಪೇಯ್ನ್ ಆಗಿತ್ತು. ಅದಕ್ಕೋಸ್ಕರ ಅವರು ಏನೂ ಮಾಡ್ತಾ ಇರಲಿಲ್ಲ. ಇವತ್ತಿನ ತಿಂಡಿ ಎಲ್ಲವುದು ಕೂಡ ನಂದೇನೆ. ಅವರು ಇನ್ನೂ ಮಲಗಿದ್ರು ಪ್ರೇಯನ್ಸ್ ಜೊತೆಯಲ್ಲಿ. ಅವನು ಕೂಡ ಇಷ್ಟು ಬೇಗ ಎದ್ದೇಳೋದಿಲ್ಲ, ಸ್ವಲ್ಪ ಲೇಟು. ಪಾಪು ಕೂಡ ಮಲಗಿದ್ಲು. ಅವಳಿದ್ರೆ ಇಬ್ಬರು ಎದ್ದರೆ ಇಬ್ಬರೂ ನೋಡಿಕೊಂಡು ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನೇ ಬೇಗ ಎದ್ದು ಫಸ್ಟು ಸಾಂಬಾರು ಮತ್ತು ತಿಂಡಿಗೆಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನೆನ್ನೆ ನುಗ್ಗೆಕಾಯಿನ ತೊಗೊಂಡು ಬಂದಿದ್ದರು. ನುಗ್ಗೆಕಾಯಿ ಸಾಂಬಾರನ್ನೇ ಮಾಡೋಣ ಅಂತ ಹೇಳಿ ನುಗ್ಗೆಕಾಯಿನ ನಾನು ಕೂಡ ತಿಂತೀನಿ. ನುಗ್ಗೆಕಾಯಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಒಳ್ಳೆಯದು ತುಂಬಾ. ಬಾಣಂತಿಯರೆಲ್ಲರೂ ಕೂಡ ತಿನ್ಬೋದು. ನುಗ್ಗೆ ಸೊಪ್ಪನ್ನು ಕೂಡ ಜಾಸ್ತಿ ಕೊಡ್ತಾರೆ ಈ ಟೈಮ್ನಲ್ಲಿ. ನುಗ್ಗೆ ಸೊಪ್ಪಾಗಲಿ ನುಗ್ಗೆಕಾಯಿ ಆಗಲಿ ಅದು ಹೀಟು, ಬಾಣಂತನದಲ್ಲಿ ಕೊಡ್ಬೋದು. ನುಗ್ಗೆ ಸೊಪ್ಪಿನ ಚಿತ್ರಾನ್ನ, ಹಾಗೆ ನುಗ್ಗೆ ಸೊಪ್ಪಿನ ಬಸ್ಸಾರು, ಪಲ್ಯ ಅದರಲ್ಲಿ ಎಲ್ಲದನ್ನು ಕೂಡ ಮಾಡಿ ಕೊಡ್ತಾರೆ. ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ತಿಂಡಿಗೆ ಇವತ್ತು ತರಕಾರಿ ಪಲಾವ್, ಒಂದು ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ಇತ್ತು. ಅದೆರಡನ್ನೂ ಕೂಡ ಹಾಕಿ ಸ್ವಲ್ಪ ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ನುಗ್ಗೆಕಾಯಿನ ಪೂರ್ತಿಯಾಗಿ ಈ ರೀತಿ ನಾರನ್ನೆಲ್ಲ ತೆಗೆದಿಟ್ಕೊಳ್ಬೇಕು. ತುಂಬ ನಾರಾಗಿಯೇ ಹಾಕ್ತಾರೆ ಕೆಲವೊಬ್ಬರು, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದರಲ್ಲಿ 2 ಥರ ಇರುತ್ತೆ, ಫಾರಮ್ ನುಗ್ಗೆಕಾಯಿ ಮತ್ತು ನಾಟಿ ನುಗ್ಗೆಕಾಯಿ ಅಂತ. ಇವತ್ತು ಫಾರಮ್ ನುಗ್ಗೆಕಾಯಿ. ಲಾಸ್ಟ್ ಟೈಮ್ ಯಾರೋ ಕೊಟ್ಟೋಗಿದ್ರು ಪರಿಚಯದವರು ನಾಟಿ ನುಗ್ಗೆಕಾಯಿ. ಅದರ ಟೇಸ್ಟೇ ಬೇರೆ, ಇದೇ ಟೇಸ್ಟ್ ಬೇರೆ ಇರುತ್ತೆ. ಅಮ್ಮಗಂತೂ ಫುಲ್ಲು ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ, ಕಾಲೆಲ್ಲ ಫುಲ್ ಊದ್ಕೊಂಡು ಬಿಟ್ಟಿತ್ತು. ಅಂದರೆ ಹಿಂಡಿ ಹತ್ರ ಉಳುಕ್ಬಿಟ್ಟು. ಪಾಪುನ ಸ್ವಲ್ಪ ಎದ್ದಾಗ ನೋಡ್ಕೊಳ್ತಾ ಇದ್ರು ಅಷ್ಟೇ. ಇವತ್ತಂತೂ ತುಂಬಾ ಸ್ವಲ್ಪ ಎನರ್ಜೆಟಿಕ್ ಆಗಿತ್ತು ಡೇ ಅಂತ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದರೆ ನನಗೆ ಸ್ವಲ್ಪ ಏನೋ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ. ಏನೇ ಕೆಲಸ ಮಾಡೋದಕ್ಕೂ ಮನಸ್ಸಿರುತ್ತೆ. ಬಟ್ ಡೈಲಿ ಹಾಗೆ ಎದ್ದೊಳೋದಕ್ಕಾಗಲ್ಲ. ಪಾಪು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಆರಾಮಾಗಿ ಎದ್ದೇಳ್ತೀನಿ. ನೋಡಿ, ನುಗ್ಗೆಕಾಯಿನೆಲ್ಲ ರೆಡಿ ಮಾಡಿಕೊಂಡು ಫಸ್ಟು ಒಗ್ಗರಣೆಗೆ ಹಾಕಿ ಈ ರೀತಿ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಬೇಳೆ ಜೊತೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹೋದರೆ ತುಂಬಾ ಅದು ಮೆತ್ತಗಾಗ್ಬಿಟ್ಟಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಬಿಟ್ಕೊಂಡು ಬಿಡುತ್ತೆ ನುಗ್ಗೆಕಾಯೆಲ್ಲ. ಇಲ್ಲಿ ಸಪ್ರೇಟಾಗಿ ಟೊಮೊಟೊ ಮತ್ತು ತೊಗರಿಬೇಳೆನ ಕೂಗಿಸ್ಕೊಂಡಿರೋವಂಥದ್ದು 3 ವಿಷಲು. ಹುಳಿ ಸಾಂಬಾರಿಗೆ ಯಾವ ರೀತಿ ನಾವು ಖಾರನ ಮಸಾಲೆ ರುಬ್ತೀವಿ ಅದೇ ಥರ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡು ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳೋ ಅಂಥದ್ದು ಅಷ್ಟೇ. ಚೆನ್ನಾಗಿ ಕುದಿಬೇಕು. ಇದು ಎಷ್ಟು ಕುದಿಯುತ್ತೋ ಅಷ್ಟು ಇದು ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸಾಂಬಾರಂತೂ ಯಾವುದೇ ಸಾಂಬಾರಾದರೂ ಅಷ್ಟೇ, ಬಸ್ಸಾರು ಈ ಥರದ್ದಂತೂ ಇನ್ನೂ ಚೆನ್ನಾಗಿ ಕುದ್ದಷ್ಟೇ ಟೇಸ್ಟ್ ಇರೋವಂಥದ್ದು. ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಸ್ವಲ್ಪನೇ ಇತ್ತು. ಆಲ್ರೆಡಿ ಒಂದು 4 days ಆಗಿದೆ ಇದು ಬೆಡ್ಸಿಟ್ಟು. ಇದರಲ್ಲಿ ಕೂಡ ಸ್ವಲ್ಪ ಎಲ್ಲ ಹಾಳಾಗಿತ್ತು, ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ಈ ಮೆಂತ್ಯ ಸೊಪ್ಪನ್ನ ಯಾವಾಗಲೂ ಕೂಡ ಕಹಿ ಆಗದೆ ಇರೋ ಥರ ಯಾವ ಥರ ಮಾಡೋದು ಅಂದರೆ, ಫಸ್ಟು ನೀವು ಚೆನ್ನಾಗಿ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತೀರಲ್ಲ, ಆ ಟೈಮ್ನಲ್ಲೇ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಹಾಕ್ಕೊಂಡ್ರೆ ಅದು ಕಹಿ ಕಹಿಯಾಗಿರುತ್ತೆ. ನಾರ್ಮಲಾಗಿ ಪಲಾವ್ಗೆ ಏನೆಲ್ಲ ಚಕ್ಕೆ, ಲವಂಗ, ಮೊಗ್ಗು ಮತ್ತು 1 ಏಲಕ್ಕಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊಗ್ಗನ್ನ ಹಾಕಿದಾಗ ಸಿಡಿಯುತ್ತೆ. ನನಗೆ ಕೂಡ ಇವಾಗ ಒಂದು ಮೊಗ್ಗು ಸಿಡೀತು. ಮತ್ತು ಏಲಕ್ಕಿನೂ ಅಷ್ಟೇ, ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಒಡೆದ್ಬಿಟ್ಟು ಹಾಕ್ಕೊಳ್ಬೇಕು. ಎರಡೂ ಕೂಡ ಸಿಡಿದ್ವು ಕೈಗೆ. ಕೈ ಸ್ವಲ್ಪ ಗಾಯ ಆಯಿತು. ಇವಾಗ ನೋಡಿ, ಈರುಳ್ಳಿನಲ್ಲಿ ಈ ರೀತಿಯಾಗಿ ಎಣ್ಣೆನಲ್ಲಿನೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕಿದಾಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಒಂದು ಬೊಕ್ಸೆ ಅಷ್ಟು ಹಾಕಿದ್ರೆ ಅದು 1 ಹಿಡಿಯಷ್ಟು ಆಗಬೇಕು. ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಮೆಂತ್ಯನೂ ಕೂಡ ಅಷ್ಟೇ ಬಾಣಂತನದಲ್ಲಿ ಹೆಚ್ಚಾಗಿ ಕೊಡ್ತಾರೆ. ಅದು ಕೂಡ ಹೀಟ್ ಇರೋವಂಥದ್ದೇನೆ, ಆರಾಮಾಗಿ ತಿನ್ಬೋದು. ಮೆಂತ್ಯ ಸೊಪ್ಪಿನ ಪಲ್ಯ ಎಲ್ಲದೂ ಕೂಡ ಮಾಡ್ಕೊಳ್ತೀನಿ ನಾನಂತೂ. ಹಾಗೆಯೇ ಇನ್ನೊಂದು ಜಾಸ್ತಿ ಕೊಡೋದು ಮೆಂತ್ಯ ಮುದ್ದೆ. ಅದನ್ನು ನಾನು ಯಾವತ್ತೂ ತೋರಿಸಿಲ್ಲ ಅಷ್ಟೇ. ಅದಕ್ಕೆ ತುಂಬ ಕಾಳುಗಳು, ಅಂದರೆ ಉದ್ದಿನ ಕಾಳು, ಮೆಂತ್ಯ, ಗೋಧಿ, ಇನ್ನೂ ಏನೇನೋ ಸ್ವಲ್ಪ ಸೇರಿಸಿ ಎಲ್ಲದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ
ಮಿಲ್ಕ್ ಕೊಟ್ಟು ನುಣ್ಣಗೆ ಪೌಡರ್ ಮಾಡಿಸಿ ಇಟ್ಕೊಂಡು ಅದನ್ನು ಮುದ್ದೆ ಮಾಡಿ ಕೊಡೋವಂಥದ್ದು. ಅದು ಕೂಡ ಬಾಣಂತನದಲ್ಲಿ ಒಳ್ಳೆ ಶಕ್ತಿನ ಕೊಡುತ್ತೆ ಅಂತ ಹೇಳಿ, ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಬಾಣಂತನದಲ್ಲಿ ನೀವು ಏನೇನು ತಿಂತಿದ್ದೀರಾ ಹೇಳಿ, ದಯವಿಟ್ಟು ನಮಗೂ ಹೆಲ್ಪ್ ಆಗುತ್ತೆ. ನಾನು ಕೂಡ ಇವಾಗ ಬಾಣಂತಿ ಅಂತ ಹೇಳಿ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸೊ ಅದರ ವಿಡಿಯೋ ಕೂಡ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ರೆಡಿ ಇದೆ ವಿಡಿಯೋ. ಇದಾದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಇವಾಗ ಎಲ್ಲದನ್ನು ಕೂಡ ತಿಂತಾಯಿದ್ದೀನಿ. ಸ್ಟಾರ್ಟಿಂಗಿಂದ ಯಾವ ರೀತಿ ಇರಬೇಕು, ಏನೆಲ್ಲ ತಿನ್ನಬೇಕು, ಏನನ್ನು ತಿನ್ನಬೇಕು ಅನ್ನೋದಕ್ಕಿಂತ ಯಾವುದನ್ನು ತಿನ್ನಬಾರ್ದು ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲದನ್ನು ಸ್ವಲ್ಪ ಡೀಟೇಲಾಗಿಯೇ ನಾನು ಹಾಕ್ತಾಯಿದ್ದೀನಿ. ಮಗುನ ಯಾವ ರೀತಿ ಕೇರ್ ಮಾಡಬೇಕು, ಮತ್ತು ಮಗುಗೆ ಮಸಾಜ್ ಮಾಡೋದಾಗಿರ್ಬೋದು, ಅದರ ವೆಯ್ಟ್ ಗೇನ್ ಆಗೋದಕ್ಕೆ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನೆಲ್ಲ ಅದನ್ನು ಕೂಡ ಇನ್ನೊಂದು ವ್ಲಾಗ್ನಲ್ಲಿ ಹಾಕ್ತೀನಿ. ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ತುಂಬಾ ಬೇಗ ಹಾಕೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಇಬ್ಬರು ಮಕ್ಕಳನ್ನ ನೋಡಿಕೊಂಡು ನಾನು ಕೂಡ ವ್ಲಾಗ್ಸ್ನೆಲ್ಲ ಮಾಡಿಕೊಂಡು ಈ ರೀತಿಯಾಗಿ ವ್ಲಾಗ್ನ ಮಾಡೋದು, ಆಮೇಲೆ ಯಾವಾಗಾದರೂ ವಾಯ್ಸ್ ಓವರ್ ಕೊಟ್ಕೊಳ್ಳೋದು ಎಲ್ಲ ಈಸಿ ಇರುತ್ತೆ. ಬಟ್ ಡೈರೆಕ್ಟಾಗಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಏನು ಗಲಾಟೆ ಇರಬಾರ್ದು, ಇಬ್ಬರು ಕೂಡ ಒಂದೇ ಟೈಮ್ನಲ್ಲಿ ಮಕ್ಕಳು ಮಲ್ಕೊಂಡಿರಬೇಕು. ಆ ರೀತಿಯಾಗಿ ಟೈಮ್ ಸಿಗ್ತಾ ಇಲ್ಲ ಆ ಥರ ಮಾಡೋದಕ್ಕೆ. ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಇದಕ್ಕೆ ಕಾಂಬಿನೇಷನ್ ಆಗಿ ನನಗೆ ಮೊಸರು ಬಜ್ಜಿ ಇರಲೇಬೇಕು. ಪಲಾವ್ ಆಗಲಿ, ಟೊಮಾಟೊ ಬಾತು, ಮೆಂತ್ಯ ಬಾತು, ಏನೇ ಆಗಿರಲಿ, ಪೀಸ್ ಪಲಾವ್ ಆಗಿರ್ಬೋದು, ನನಗೆ ಎಲ್ಲದಕ್ಕೂ ಕೂಡ ಮೊಸರು ಬಜ್ಜಿ ಬೇಕು. ಗಟ್ಟಿ ಮೊಸರಲ್ಲಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಹಸು ಹಾಲು ಕೊಡೋದ್ರಿಂದ ಇದು ಮೊಸರು ಗಟ್ಟಿ ಮೊಸರನ್ನೇ ತೊಗೊಳ್ತೀವಿ ನಾವು. ಸ್ವಲ್ಪ ಜಾಸ್ತಿ ನೀರು ಹಾಕಿ ಎಲ್ಲ ಮಾಡಿದ್ರೆ ನಾನು ತಿನ್ನೋದೇ ಇಲ್ಲ. ಎಷ್ಟೇ ತಿನ್ನಲಿ, ಸ್ವಲ್ಪ ತಿನ್ನಲಿ, ನನಗೆ ಗಟ್ಟಿ ಮೊಸರಾಗಬೇಕು. ಅದಕ್ಕೆ ಕಾಫಿ ಕೂಡ ಅಷ್ಟೇ, ನನಗೆ ಗಟ್ಟಿ ಹಾಲು, ಕಾಫಿ, ಟೀನೂ ಕೂಡ ಅಷ್ಟೇ ಗಟ್ಟಿ ಹಾಲಿದ್ದರೆ ಮಾತ್ರ ನಾನು ಕುಡಿಯೋವಂಥದ್ದು. ಇಲ್ಲ ಹಾಲಿಲ್ಲ ಅಂತಂದರೆ ನೀರು ಹಾಕಿ ಸ್ವಲ್ಪ ಅದನ್ನೆಲ್ಲ ಕುಡಿಯೋದು. ನಾನು ಅದು ಇಷ್ಟನೇ ಆಗೋದಿಲ್ಲ, ಕುಡಿಯೋದೇ ಇಲ್ಲ ನಾನಂತೂ. ಇದಕ್ಕೆ ಮೊಸರಿಗೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮಾಟೊ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಅಷ್ಟೇ. ಸೌತೆಕಾಯಿ ಇದ್ದರೆ ಅದನ್ನು ಸೇರಿಸ್ಕೊಳ್ತೀನಿ, ನನಗದು ಇಷ್ಟ. ಸೊ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ. ಎಲ್ಲ ಕೆಲಸನೂ ಕೂಡ ನಾನು 6 ಗಂಟೆಯಿಂದ 8 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟೆ. ಪಾಪು ಎದ್ದೇ ಇರಲಿಲ್ಲ. ಇವಾಗ ನೋಡಿ ಪ್ರಿಯಾಂಶು ಎದ್ದು ಬಂದ. ಅವನಿಗೆ ಕೂಡ ನಾನು ಬೆಳಗ್ಗೆ ಟೈಮಲ್ಲಿ ಏನೂ ಹಾಲು ಆ ಥರ ಏನೂ ಕೊಡೋದಿಲ್ಲ, ಯಾಕಂದರೆ ತಿಂಡಿನ ತಿನ್ನೋದಿಲ್ಲ. ಯಾರು ನಮ್ಮ ಮಕ್ಕಳು ಊಟ ಮಾಡಲ್ಲ ಅಂತ ಹೇಳ್ತಾ ಇರ್ತೀರ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ಹಾಲು ಕೊಡೋದು, ರಸ್ಕು, ಬಿಸ್ಕೆಟ್ಸ್ ಕೊಡೋವಂಥದ್ದು, ಬೇರೆ ಬೇರೆ ಏನಾದರೂ ತಿಂಡಿ ಕೊಡೋವಂಥದ್ದು, ಬೇಕ್ರಿಯಿಂದ ತಂದಿರೋವಂಥದ್ದನ್ನೆಲ್ಲ ಅದನ್ನೆಲ್ಲ ಫುಲ್ಲು ಅವಾಯ್ಡ್ ಮಾಡಿ. ನೋಡಿ, ನೀವು ಒಂದು ದೊಡ್ಡ ಲೋಟ ಹಾಲು ಕೊಟ್ಟರೆ ಹೊಟ್ಟೆ ತುಂಬಿರುತ್ತೆ, ಅದರಲ್ಲೇ ಮಕ್ಕಳು ಹೇಗೆ ತಿಂಡಿ ಊಟ ಆಗಲಿ ಬೇರೆ ಏನಾದರೂ ಆಗಲಿ ಹೇಗೆ ತಿಂತವೆ ಹೇಳಿ. ಇಲ್ಲಿ ನನಗೆ ಸ್ವಲ್ಪ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಮ್ಮಂಗೆ ಅಂತ ಹೇಳಿ ಮಾಲ್ಟ್ನ ರೆಡಿ ಮಾಡ್ಕೊಂಡಿದ್ದೆ. ನಾನು ಕೂಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ನಾನು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ನಾನು ಕುಡಿದೆ. ಇದು ಏನು ಅಂದರೆ ಎಲ್ಲ ಥರದ ಕಾಳನ್ನು ಹಾಕಿ ಮಾಡ್ಕೊಂಡಿರೋವಂಥದ್ದು. ಇದು ಕಡಲೆಕಾಳು, ಹೆಸರು ಕಾಳು, ಉದ್ದಿನಬೇಳೆ, ಹೆಸರುಬೇಳೆ, ಮೆಣಸು, ಜೀರಿಗೆ ಸ್ವಲ್ಪ, ಎಲ್ಲದು ಕೂಡ ಅಷ್ಟೇ. ಒಂದು ಸ್ವಲ್ಪ ಚಕ್ಕೆ, ಲವಂಗ, ಇನ್ನು ಏನೆಲ್ಲ ಥರ ಕಾಳುಗಳಿದ್ದಾವೆ ಅದೆಲ್ಲದನ್ನು ಕೂಡ ಹಾಕಿ, ಅದ್ರ ಜೊತೆಗೆ ಗೋಡಂಬಿ, ಬಾದಾಮು, ಪಿಸ್ತಾ, ವಾಲ್ನಟ್ಸು ಆ ಥರ ಎಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೆ ಏನೂ ಹಾಳಾಗೋದಿಲ್ಲ. ಅಮ್ಮ ಡೈಲಿ ಇದನ್ನೇ ಕುಡಿತಾರೆ. ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನನಗೆ ಅಮ್ಮ ಬೆಲ್ಲ ಏನೂ ಹಾಕ್ಕೊಳ್ದೆ ಕುಡಿತಾರೆ, ನನಗೆ ಆ ಥರ ಇಷ್ಟ ಆಗಲಿಲ್ಲ. ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕುಡಿದೆ. ತುಂಬ ಒಂಥರ ಪಾಯಸದ ಥರ ಅನ್ನಿಸ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಹೊತ್ತು ರಿಲ್ಯಾಕ್ಸಿಂಗಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಇದನ್ನು ಕುಡಿದೆ. ಅಮ್ಮ ಇದು ತಣ್ಣಗಾದ್ಮೇಲೆ ಕುಡಿತಾರೆ, ನನಗೆ ಆ ಥರ ಎಲ್ಲ ಕುಡಿಯೋಕೆ ಇಷ್ಟ ಆಗಲ್ಲ. ಬಿಸಿ ಬಿಸಿ ಆಗಿರೋವಾಗಲೇ ಸ್ವಲ್ಪ ಸ್ಪೂನಲ್ಲೇ ನಾನು ತೊಗೊಂಡು ಕುಡಿದೆ. ಪ್ರೇಯಾಂಶ್ ಕೂಡ ಬಂದ ನನಗೆ ಕೊಡು ಅಂತ ಹೇಳಿ ಕರೆದೆ. ಅದು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ, ಮತ್ತು ವಾಪಸ್ ಹಂಗೆ ಹೊರಟೋದ. ಅವನಿಗೆ ಸ್ವಲ್ಪ ಸುಡ್ತಾಯಿದ್ರು ಅಲ್ಲಿಂದನೇ ದೂರ ಹೊರಟೋಗ್ಬಿಡ್ತಾನೆ, ಅದು ಸುಡ್ತಾಯಿದೆ ಅಂತ ಹೇಳಿ. ಹಾಲಾಗಿರ್ಬೋದು, ಅವನಿಗೆ ಹಾಲು ಕೊಟ್ಟರೆ ಕೂಡ ಅಷ್ಟೇ ಫುಲ್ಲು ತಣ್ಣಗಾಗಿರ್ಬೇಕು. ಒಂದೇ ಒಂದು ಚೂರು ಬಿಸಿ ಇದೆ ಅಂತಂದ್ರೂ ಅವನು ಕುಡಿಯೋದಕ್ಕೆ ಇಷ್ಟಪಡಲ್ಲ, ಅದನ್ನು ಬಿಸಾಕ್ಬಿಡ್ತಾನೆ.
ಅವನಿಗೆ ಹಾಲಿಗೆ ಇವಾಗ ಬ್ಯಾಲೆನ್ಸ್ ಕಿಡ್ಸ್ ಅನ್ನೋವಂಥದ್ದು ಈ ಸಲ ಕೊಟ್ಟಿದ್ರು. ಸ್ವಲ್ಪ ಅವನು ವೀಕ್ ಇದ್ದಾನೆ ಅಂತ ಹೇಳಿ. ತುಂಬ ಸಣ್ಣ ಇದ್ದಾನೆ. ವೆಯ್ಟ್ ಗೇನ್ ಕೂಡ ಜಾಸ್ತಿ ಏನು ಆಗ್ತಾ ಇಲ್ಲ ಅವನು. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಆ್ಯಕ್ಟಿವ್ ಆಗಿದ್ದಾನೆ, ಏನು ಪರವಾಗಿಲ್ಲ, ನಾರ್ಮಲ್ ಆಗಿ ವೆಯ್ಟ್ ಇದ್ದಾನೆ. ಅವನು ಹುಟ್ಟಿದಂಥ ವೆಯ್ಟಿಗೆ ಅವನ ಪ್ರೀಮೆಚೂರ್ ಬೇಬಿ ಅಂದರೆ ಅವ್ನು ಹುಟ್ಟಿದ್ದು ವೆಯ್ಟಿಗೆ ಗೊತ್ತಿದೆಯಲ್ಲ, 88 ಗ್ರಾಮ್ಸು. ಅಷ್ಟಕ್ಕೆ ಆ ಮಗು ಇಷ್ಟು ವೆಯ್ಟು ಇಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆಯಲ್ಲ, ಅದೇನೇ ದೊಡ್ಡ ವಿಷಯ, ಏನು ಪರವಾಗಿಲ್ಲ ಅಂತ ಹೇಳಿದ್ರು. ಅವರು ಸುಮ್ಮನೆ ಹೆದರಿಸೋವಂಥದ್ದು, ಎಲ್ಲ ಪ್ರತಿ ವಿಷಯಕ್ಕೂ ಗಾಬರಿ ಮಾಡಿಸೋವಂಥದ್ದು ಆ ಥರ ಏನು ಮಾಡೋದಿಲ್ಲ ಬೇರೆ ಡಾಕ್ಟರ್ಸ್ ಥರ. ನಾವೇನೇ ಪ್ರೇಯನ್ಸ್ನ ಬೇರೆ ಏನಾದರೂ ಒಂದು ಸ್ವಲ್ಪ ಜ್ವರ ಬಂದಿದೆ ಅಂತ ಎಲ್ಲಾದರೂ ಕರ್ಕೊಂಡೋದ್ರೆ ಫಸ್ಟೇನೆ ಬ್ಲಡ್ ಟೆಸ್ಟು ಅದು ಇದು ಅಂತ ಎಲ್ಲ ಹೇಳ್ಬಿಡ್ತಾರೆ. ನಮ್ಮ ಡಾಕ್ಟರ್ ಆ ಥರ ಏನೂ ಹೇಳೋದಿಲ್ಲ. ಜ್ವರ ಬಂದಿದ್ದರೆ ಕೂಡ 2 ಡೇಸ್ ಆದಮೇಲೆ ಬರೋದಕ್ಕೆ ಹೇಳ್ತಾರೆ. ವೈರಲ್ ಫೀವರ್ ಆಗಿದ್ದರೆ 2 ಡೇಸ್ ತುಂಬ ಜಾಸ್ತಿ ಜ್ವರನೇ ಇರುತ್ತೆ, ಅದಾದಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿ. 2 ಡೇಸು ಹೋಗಲಿಲ್ಲ ಜ್ವರ ಅಂತ ಅಂದರೆ ಮಾತ್ರ ಅವರು ಬ್ಲಡ್ ಟೆಸ್ಟ್ ಏನಾದರೂ ಹೇಳ್ತಾರೆ ಮಗುನ ನೋಡಿ. ಇಲ್ಲಿ ಪ್ರೇಯನ್ಸ್ನ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಬಂದಿದ್ದೆ. ಡೈಲಿನೂ ಅಷ್ಟೇ, ಅವನ್ನ ಸೈಕಲ್ನಲ್ಲಿ ಅವ್ರ ಅಜ್ಜಿ ಆಚೆ ಹೊರಗಡೆ ತಿರುಗಾಡ್ಸೋದಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ಎಳೆ ಬಿಸಿಲಿರುತ್ತಲ್ಲ ಆ ಟೈಮ್ನಲ್ಲಿ. ಖುಷಾಲಿನಿನೂ ಕೂಡ ಸ್ವಲ್ಪ ಹೊತ್ತು ಅಮ್ಮನೇ ಆಟ ಆಡಿಸಿ ಮತ್ತೆ ಮಲ್ಕೊಂಡ್ಳು. ಅವಳು ಫೀಡ್ ಮಾಡಿಸ್ಕೊಟ್ಟೆ, ಮಲಗಿಸಿ ಬಂತು. ಇಲ್ಲಿ ರಾಗಿನ ತೊಳ್ಕೊಡು ಅಂತ ಹೇಳಿದೆ ಕೂತ್ಕೊಂಡು. ನಾನೇ ರಾಗಿನ ತೆಕ್ಕೊಟ್ಟೆ. ಇದು ಕಲ್ಲೆಲ್ಲ ಇಲ್ಲದೆ ಇರೋ ಥರ ಈ ರೀತಿ ಜಾಲಿಸ್ತಿದ್ದಾರೆ. ನನಗೆ ಈ ಮೆಥಡ್ ಬರೋದಿಲ್ಲ, ಅದಕ್ಕೋಸ್ಕರ ಅಮ್ಮನೇ ಕರೆದೆ ನಾನು. ಏನಕ್ಕಪ್ಪ ರಾಗಿ ಅಂತಂದರೆ, ರಾಗಿ ಹಾಲು ಬಾಯಿ ಮಾಡೋಣ ಅಂತ ಹೇಳಿ. ರಾಗಿ ಮಣ್ಣಿ ಅಂತ ಕೂಡ ಕರೀತಾರೆ ಅದನ್ನು. ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ಬಟ್ ಬೆಲ್ಲ ಜಾಸ್ತಿ ಹಾಕಿರಬೇಕು, ಇಲ್ಲಾಂದರೆ ಮಕ್ಕಳು ಸರಿತಾರೆ ಅನಿಸುತ್ತೆ ನನಗೆ. ಅದನ್ನು ಕೂಡ ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದು ಸಪ್ರೇಟ್ ರೆಸಿಪಿನ. ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಅಂತಂದರೆ, ಇಲ್ಲಿ ಬಸಳೆ ಸೊಪ್ಪಿನ ಗಿಡಗಳು ಇದು ಚಿಕ್ಕ ಚಿಕ್ಕದಾಗಿ ಇನ್ನೂ ಹೊಡ್ತಾ ಇದ್ದಾವೆ. ಇದು ಬೀಜನೆಲ್ಲ ಇಲ್ಲೇ ಉದುರಿಸಿದ್ರು. ಇಲ್ಲೊಂದು ಬಳ್ಳಿ ಇತ್ತು, ಅದು ಎಷ್ಟು ಗಿಡ ಬಿಟ್ಟಿದ್ದಾವೆ ಅಂತಂದರೆ ಇದನ್ನೆಲ್ಲ ತೆಗೆದು ಬೇರೆ ಬೇರೆ ಕಡೆ ಹಾಕಬೇಕು ಅಂತಿದ್ರು ಅಮ್ಮ. ಚೆಂಡು ಹೂವಿನ ಗಿಡ ಹಾಕಿದ್ರು ಸ್ವಲ್ಪ, ಅವು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದು. ಬಸಳೆ ಸೊಪ್ಪು BP ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ತುಂಬ ಜನ ಅದನ್ನು ಹೇಳಿರೋದನ್ನು ಕೇಳಿದ್ದೀನಿ. ನಮ್ಮ ಮನೆಯಲ್ಲಿ ಆದಷ್ಟು ಅದನ್ನು ತುಂಬ ಜಾಸ್ತಿ ಸೊಪ್ಪಿದ್ರೆ ಪಲ್ಯ ಮಾಡ್ತೀವಿ, ಇಲ್ಲಾಂದರೆ ಮಸ್ಸೊಪ್ಪಿಗೆ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಅದರಿಂದ ಬೇರೆ ಏನು ಮಾಡ್ಬೋದು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಪ್ರೇಯನ್ಶು ಎಲ್ಲ ಗಿಡಕ್ಕೂ ಕೂಡ ನೀರು ಹಾಕ್ತಾ ಇದ್ದಾನೆ. ಅವ್ನಿಗೇನಾದರೂ ಆಟ ಆಡೋದಕ್ಕೆ ಬೇಜಾರಾಯಿತು, ಅವನು ಸ್ವಲ್ಪ ಸಪ್ಪೆ ಇದ್ದಾನೆ ಅಂತ ಅಂದಾಗ ನಾನು ಈ ರೀತಿ ಒಂದು ಏನಾದರೂ ಜಗ್ಗನ್ನ ಕೊಟ್ಟು ಎಲ್ಲ ಗಿಡಕ್ಕೂ ನೀರು ಹಾಕು ಅಂತ ಹೇಳಿ ಬಿಡ್ತೀನಿ. ಅವನು ತುಂಬ ಆ್ಯಕ್ಟಿವ್ ಆಗೋಗ್ಬಿಡ್ತಾನೆ. ಅವಾಗ ಎಷ್ಟೇ ಸಪ್ಪಗಾಗಿರಲಿ, ನಿದ್ದೆ ಬರ್ತಾ ಇರಲಿ, ಅವನಿಗೆ ಫುಲ್ಲು ಆ್ಯಕ್ಟಿವ್ ಆಗಿ ಈ ಥರ ಹಾಕ್ತಾ ಇರ್ತಾನೆ. ಇವತ್ತು ಬೆಲ್ವತ್ತೆ ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದು ಬೇಲ್ದಣ್ಣು ಅಂತ ಕೂಡ ಅಂತಾರೆ, ವುಡ್ ಆ್ಯಪಲ್ಲು. ಇವಾಗ ಎಲ್ಲ ಕಡೆ ಸಿಗುತ್ತೆ ಇದು. ರೋಡ್ ಸೈಡ್ನಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಹಳ್ಳಿಗಳಲ್ಲಾದರೆ ನಾರ್ಮಲಾಗಿ ಊರಲ್ಲಿ ಒಂದು ಮರ ಆದರೂ ಇದ್ದೇ ಇರುತ್ತೆ. ಇದನ್ನು ಕೂಡ ಯಾರೋ ತಂದು ಕೊಟ್ಟಿದ್ದಂಥದ್ದು, ಒಂದು 2-3 ಇದ್ದು, ಅದರಲ್ಲಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದನ್ನು ಪಾನಕದ ಥರ ಕೂಡ ಮಾಡ್ತಾರೆ, ಸ್ಮೂತಿ ಥರ ಕೂಡ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಸ್ಮೂತಿ ಥರ ಮಾಡ್ತಾಯಿದ್ದೀನಿ. ಇದನ್ನು ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡು ಇದ್ರ ಒಳಗಡೆ ಇರೋವಂಥದ್ದನ್ನೆಲ್ಲ ತೆಗೆದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೋಬೇಕು. ಈ ಚಿಪ್ಪಲ್ಲಿರೋವಂಥದ್ದು ಕೂಡ ಅಷ್ಟೇ, ಅದನ್ನು ಕೂಡ ತೆಗೆದು ಹಾಕ್ಕೋಬೋದು. ಅದು ತುಂಬ ಟೇಸ್ಟಾಗಿರುತ್ತೆ ಇದಕ್ಕಿಂತನೂ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಇದನ್ನು ಹಾಗೆ ತಿಂತಾಯಿದ್ವಿ, ಬೆಲ್ಲ ಏನೂ ಸೇರಿಸ್ಕೊಳ್ತಾ ಇರಲಿಲ್ಲ. ಇದನ್ನು ಫಸ್ಟು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಕೂಡ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಬೆಲ್ಲನ ಸೇರಿಸ್ಕೊಳ್ಬೇಕು. ಈ ಬೆಲ್ಲವತ್ತೆ ಹಣ್ಣಿಗೆ ಬೆಲ್ಲನ ಸೇರಿಸ್ಕೊಂಡ್ರೇ ಟೇಸ್ಟು. ಎರಡನ್ನೂ ಕೂಡ ಈ ರೀತಿ ಹೋಲ್ಡ್ ಮಾಡಿಕೊಂಡು ಒಳಗಡೆ ಇರೋದನ್ನೆಲ್ಲ ತಿರುಳನ್ನೆಲ್ಲ ಹಾಕ್ಕೊಂಡು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾರ್ಮಲ್ ಬೆಲ್ಲ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಸ್ಮೂತಿ ರೀತಿ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ, ಪಾನಕದ ರೀತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಯಾವುದಾದ್ರೂ ಹಣ್ಣನ್ನು ಸೇರಿಸ್ತೀರಾ ಅಂದರೆ ಕರ್ಬೂಜ ಹಣ್ಣನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಅದಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರಾಮನವಮಿ ಟೈಮಲ್ಲಿ ಅದೆಲ್ಲ ತುಂಬ ಪಾನಕನ ಮಾಡ್ತಾರಲ್ಲ, ಇದನ್ನು ಹಾಕಿದ್ರೇ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ. ಎಲ್ಲ ಪಾನಕಕ್ಕೂ ಇದನ್ನು ಮಿಕ್ಸ್ ಮಾಡಿರ್ತಾರೆ ಆ ಟೈಮ್ನಲ್ಲಿ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಅದೇ ಒಂದು ವುಡ್ ಆ್ಯಪಲ್ ಶೆಲ್ಲಿಗೆ ಅದನ್ನು ಹಾಕಿದ್ದೆ ನಾನು, ಜ್ಯೂಸನ್ನು ಹಾಕ್ಕೊಂಡು ಕುಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಏನೆಲ್ಲ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಅದೇ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ. ಈ ಒಂದು ವುಡ್ ಆ್ಯಪಲ್ ಜ್ಯೂಸನ್ನ ಕೂಡ ಟ್ರೈ ಮಾಡಿ ಹೇಳಿ ಯಾವ ರೀತಿ ಟೇಸ್ಟ್ ಇತ್ತು ಅಂತ ಹೇಳಿ.
ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ.